ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಚಾನಲ್. ಇವತ್ತಿನ ಲಾಗ್ ಬಂದು ಪಂಚಮಿ ಹಬ್ಬದ ಲಾಗ್ ಆಗಿರುತ್ತೆ. ಇದು ನನ್ನ ತವ್ರ ಮನೆಯಲ್ಲಿ ಸಿಂಪಲ್ಲಾಗಿ ನಾವು ಕೂಡ ಹಬ್ಬನ ಆಚರಿಸಿದ್ದೀವಿ. ಇನ್ನು ಹಾಲೆಲ್ಲ ಹಾಕ್ತಾ ಇದ್ದಾರೆ ನಾಗಪ್ಪಗ. ತಂದೆ ತಾಯಿ ಪಾಲ್, ಅಕ್ಕಂಗಿರ ಪಾಲ್, ಅಣ್ಣತಮ್ಮರ ಪಾಲ್, ತಮ್ಮನ ಪಾಲ್, ತಂಗಿ ಪಾಲ್, ಸರ್ ಎಷ್ಟು ಪಾಲ್. ಹಾಲೆಲ್ಲ ಹಾಕಿ ಇವಾಗ ಕೊಳ್ಳಿಗೆ ಹಾಕೊಳ್ಳೋದಕ್ಕೆ ಈ ಥರ ಹಂಗನೂಲನ್ನ ಮಾಡಿಟ್ಟಿದ್ರು. ಹಾಗಾಗಿ ಎಲ್ಲರೂ ಒಂದೊಂದು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಅರಿಶಿನ ನೀರಲ್ಲಿ ಎದ್ದು ಎಲ್ಲರೂ ಕೂಡ ಹಾಕ್ಕೊಳ್ತೀವಿ. ಎಲ್ಲರ ಮನೆಯಲ್ಲೂ ಇದೇ ಪದ್ಧತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಹಳ್ಳಿಗಳಲ್ಲಿ ಮಾತ್ರ ನಾವು ಇದೇ ಥರ ಮಾಡ್ತೀವಿ. ಹಾಲೆಲ್ಲ ಹಾಕಿದ ಮೇಲೆ ಎಲ್ಲರೂ ಒಂದೊಂದು ಕೊಳ್ಳಲ್ಲಿ ಹಂಗನೂಲು ಅಂತ ಈ ಥರ ಬಿಳಿ ದಾರದಲ್ಲಿ ಮಾಡಿಕೊಂಡು ಹಾಕ್ಕೊಳ್ತೀವಿ. ಇವಾಗ ಎಲ್ಲರೂ ಕೂಡ ಹಾಕ್ಕೊಂಡು ಹಾಲೆಲ್ಲ ಬೆಳಗ್ಗೆನೇ ಹಾಕಿ ಇವಾಗ ನಾಷ್ಟ ಕೂಡ ಮಾಡ್ಕೋಬೇಕು. ನಾಷ್ಟಕ್ಕೆ ಇವತ್ತು ಸೂಸ್ಲಾನ ಮಾಡಿದ್ರು. ನಮ್ಮ ತಾಯಿ ಎಲ್ಲರಿಗೂ ಹಾಕಿಕೊಡ್ತಾ ಇದ್ದಾರೆ. ತವ್ರ ಮನೆ ಪ್ರೀತಿನೇ ಅದೊಂದು ಖುಷಿ. ಇನ್ನು ಈ ಕಡೆ ಮನೆಯಲ್ಲಿ ಸ್ವಲ್ಪ ಹೊಸ ಮನೆಗೆ ಒಲೆ ಹಾಕೋದಿತ್ತು. ಇವತ್ತು ತುಂಬಾ ಚೆನ್ನಾಗಿದೆ ದಿನ ಅಂಥೇಳಿ ಒಲೆ ಕೂಡ ಹಾಕ್ತಾ ಇದ್ದಾರೆ. ಒಲೆ ಹಾಕೋದು ತುಂಬಾ ಕಷ್ಟ. ಅಷ್ಟು ಅಂದ್ಕೊಂಡಷ್ಟು ಈಸಿ ಇಲ್ಲ. ಅದು ನೀಟಾಗಿ ಚೆನ್ನಾಗಿ ಆ ಕಡೆ ಈ ಕಡೆ ಆಗ್ದಂಗೆ ಹಾಕ್ಕೊಳ್ಬೇಕು. ಇವಾಗ ಒಲೆನೆಲ್ಲ ಹಾಕಿ ಇದನ್ನು ಮಾಡಿದರು. ಸಿಮೆಂಟ್ ಮಾಡಿ ಮೇಲ್ಗಡೆ ತಿಳಿ ಕೂಡ ಮಾಡಿದರು. ನಾನಿವಾಗ ಒಲೆನ ನೀಟಾಗಿ ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇವಾಗಲೇ ಹಸಿ ಇದ್ದಾಗಲೇ ಒರೆಸ್ಕೊಂಡ್ರೆ ಅದು ನೀಟಾಗಿ ಕಾಣಿಸುತ್ತೆ ಅಂತ ಇದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಪೂಜೆ ಕೂಡ ಮಾಡಿಕೊಂಡೆ. ಪೂಜೆನ ಮಾಡಬೇಕು ಅಂದರೆ ಇದು ಹೊಸ ಒಲೆ ಅಲ್ವಾ, ಹೊಸ ಮನೆಯಲ್ಲಿ ಹಾಕಿದ್ದು. ಹಾಗಾಗಿ ಇವತ್ತು ದಿನ ತುಂಬಾ ಚೆನ್ನಾಗಿದೆ ಅಂಥೇಳಿ ಇವತ್ತೇ ಹಾಕ್ತಾ ಇದ್ದಾರೆ. ಒಲೆನ ಹಾಕಿದ ಮೇಲೆ ಅದನ್ನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಹೊಸ ಹೊಸ ವೀಡಿಯೋಗಳು ಬರ್ತಿರ್ತವೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಲೈಕ್ ಮಾಡಿ. ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಬತ್ತಿ ಎಲ್ಲ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಒಳಗೆ ಕೂಡ ಈ ಥರ ಇಟ್ಕೊಂಡ್ರು. ಇದನ್ನೆಲ್ಲ ಆಮೇಲೆ ಅವರು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಪೂಜೆ ಕೂಡ ಚೆನ್ನಾಗಾಯಿತು. ಈ ಥರ ಪೂಜೆನ ಮಾಡ್ಕೊಂಡ್ವಿ. ಇನ್ನು ಹಾಗೆ ಬಂದು ಸ್ವಲ್ಪ ಉಂಡೆ ಕೂಡ ಕಟ್ಟೋದಿತ್ತು. ಹಾಗಾಗಿ ಒಂದು 5 ಥರ ಉಂಡಿನ ಕಟ್ಟಿ ಇಟ್ಕೊಂಡ್ವಿ. ನಮ್ಮ ಪಂಚಮಿ ಹಬ್ಬದ ಲಾಗು ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ತೆ.